ಹುಬ್ಬಳ್ಳಿಯ ಶಿರಗುಪ್ಪೆ ಗ್ರಾಮದಲ್ಲಿ ಹಸುಗಳಿಗಾಗಿ ಸಂಗ್ರಹಿಸಿದ ಮೇವಿನ ಬಣವೆಗೆ ಬೆಂಕಿ, ಕಿಡಿಗೇಡಿಗಳ ಕೃತ್ಯಕ್ಕೆ ಬೆಚ್ಚಿಬಿದ್ದ ಅನ್ನದಾತ, ಬೆಂಕಿಗೆ ಆಹುತಿಯಾದ ಮೇವು. 1 ವರ್ಷದಿಂದ ಎತ್ತು ಹಾಗೂ ಹಸುಗಳಿಗೆ ಸಂಗ್ರಹಿಸಿಟ್ಟಿದ್ದ ಮೇವಿನ ಬಣವೆಗೆ ಕಿಡಿಗೇಡಿಗಳ ಕೃತ್ಯದಿಂದ ಬೆಂಕಿ ತಗುಲಿ ಮೇವು ಬೆಂಕಿಗೆ ಆಹುತಿಯಾದ ಘಟನೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪೆ ಗ್ರಾಮದಲ್ಲಿಂದು ನಡೆದಿದೆ. ಶಿರಗುಪ್ಪೆ ಗ್ರಾಮದ ರೈತ ನಿಂಗಪ್ಪ ಕಲ್ಕಟ್ಟಿಗೆಯವರಿಗೆ ಸೇರಿದ ಮೇವಿನ ಬಣವೆಗೆ ಬೆಂಕಿ ಹತ್ತಿಕೊಂಡಿದೆ. ಗ್ರಾಮದ ಹೊರವಲಯದಲ್ಲಿ ಎತ್ತು ಸೇರಿದಂತೆ ಹಸುಗಳಿಗೆ ನಿಂಗಪ್ಪರವರು ಮೇವು ಸಂಗ್ರಹಿಸಿಟ್ಟಿದ್ರು. ಕಿಡಿಗೇಡಿಗಳು ಸಿಗರೇಟ್ ಸೇದಿ ಬೆಂಕಿ ಆರಿಸದೆ ಹಾಗೆ ಚೆಲ್ಲಿ ಹೋಗಿದ್ರಿಂದ ಗಾಳಿಗೆ ಬೆಂಕಿ ಕಿಡಿ ಮೇವಿನ ಬಣವೆಗೆ ತಗುಲಿದ ದುರ್ಘಟನೆ ಸಂಭವಿಸಿದೆ ಎಂಬುದು ರೈತನ ಆರೋಪವಾಗಿದೆ. ಬೆಂಕಿ ಸುದ್ದಿ ತಿಳಿದು ಸ್ಥಳಕ್ಕೆ ರೈತ ಆಗಮಿಸುವಷ್ಟರಲ್ಲಿ ಬೆಂಕಿ ಅದಾಗಲೇ ಬಹುತೇಕ ಮೇವಿನ ಬಣವೆಗೆ ತಗುಲಿ ಹೊತ್ತಿ ಉರಿದಿದ್ದು ಬೆಂಕಿ ನೋಡಿದ ರೈತ ಕಂಗಾಲಾಗಿದ್ದಾನೆ. ಇನ್ನು ರೈತ ನಿಂಗಪ್ಪ ಸೇರಿ ಅಕ್ಕಪಕ್ಕದ ರೈತರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು ಅದಾಗಲೇ ಬಹುತೇಕ ಮೇವಿನ ಬಣವೆ ಬೆಂಕಿಗೆ ಆಹುತಿಯಾಗಿದೆ. ನಿಂಗಪ್ಪ ರೈತರ ಸಾಲ ಸೋಲ ಮಾಡಿ ಮೇವು ಸಂಗ್ರಹಿಸಿಟ್ಟಿದ್ರು. ಆದ್ರೆ ಈಗ ಕಿಡಿಗೇಡಿಗಳ ಕೃತ್ಯದಿಂದ ಮೇವು ಈಗ ಬೆಂಕಿಗೆ ಆಹುತಿಯಾಗಿದೆ. ಒಂದು ಗಾಡಿ ಹೊಟ್ಟು ಒಂದು ಗಾಡಿ ಮೇವ ಯಾವಾಗ ಹಾಕಿದ್ರಿ? ಅದ ವಾದ ವರ್ಷ ಹಾಕಿದ್ರಿ. ಇದು ಜಾಗ ಯಾರ್ದ್ರಿ? ಇದು ನಮ್ಮ ಮಾವಾರ್ದ್ರಿ, ಚಮ್ಮಣ್ಣ ಅಂತ ಹೇಳಿ ಮಾಡ್ಬೋದು. ಹೌದಾ? ಇದೆಲ್ಲಿದೆ? ಯಾವ ಊರ್ರಿ? ಶಿರಗುಪ್ಪೆ ರೀ. ಶಿರಗುಪ್ಪೆ, ಹುಬ್ಬಳ್ಳಿ ತಾಲೂಕ. ಹುಬ್ಬಳ್ಳಿ ತಾಲೂಕು. ನಿಮ್ದನ್ರಿ? ನಮ್ದ್ರಿ. ಬರೋ ದಿನಗಳಲ್ಲಿ ಹಸುಗಳಿಗೆ ಏನು ತಿನ್ನಲು ಹಾಕುವುದು ಎಂಬ ಚಿಂತೆ ಅನ್ನದಾತನಲ್ಲಿ ಮನೆ ಮಾಡಿದ್ದು ಜಿಲ್ಲಾಡಳಿತ ಇದಕ್ಕೆ ಪರಿಹಾರ ನೀಡಬೇಕು ಎಂಬುದು ಉಳಿದ ರೈತ ಸಮುದಾಯದ ಒತ್ತಾಸೆಯಾಗಿದೆ. ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.